ನಮಸ್ಕಾರ ವೀಕ್ಷಕರೇ, ಅಗ್ರಿ ಲರ್ನಿಂಗ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳ ಪಾಲಕರೇ, ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೋಚಿಂಗ್ ಬೇಕೇ ಆಗ್ತೈತಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರು ಬರೀದಿರಲ್ಲ, ಫಾರ್ ಯುವರ್ ಬೆಸ್ಟ್ ಅಂಡ್ ಗುಡ್ ಸ್ಕೋರ್, ಅತಿ ಉತ್ತಮವಾದಂಥ ಒಂದು ಸ್ಕೋರ್ಗಾಗಿ ನೀವು ಕೋಚಿಂಗ್ ತಗೊಳ್ಳೇ ಬೇಕಾಗ್ತದೆ. ನಾನು ರಾಜು ಬೆಳ್ಳೊಂಡಿಗೆ ಅಗ್ರಿ ಲೈನ್ ಧಾರವಾಡದಿಂದ 16 ವರ್ಷದಿಂದ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕೋಚಿಂಗ್ ಅನ್ನ ತಗೋತಾ ಇದ್ದೀನಿ. ಅಂದ್ರೆ 2010 ಇಂದ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಒಂದು ಕೋಚಿಂಗ್ ಅನ್ನ ತಗೋತಾ ಇದ್ದೀನಿ. ಐ ಆಮ್ ದ ಫಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್. ಓಕೆ, ಈಗ ನಮ್ಮ ಒಂದು ಕೋಚಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ 2010ರಿಂದ ನಾನು ಇದೊಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೋರ್ಸಸ್ ಅನ್ನ ತಗೋತಾ ಇದ್ದೀನಿ. 16 ವರ್ಷ ಆಯ್ತು. ಆ ನಂತರ ನಮ್ಮ ಹತ್ರ ಏನ್ ಬೇಕಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರತಿಯೊಂದು ಮಟೀರಿಯಲ್ ನಮ್ಮ ಹತ್ರ ನಿಮ್ಗೆ ಸಿಗ್ತದೆ. ಮಟೀರಿಯಲ್ ಏನಂತಂದ್ರೆ ಪ್ರಿಂಟೆಡ್ ಬುಕ್ ಸಿಗ್ತದೆ, ನಿಮ್ಗೆ ಆನ್ಲೈನ್ ಕೋಚಿಂಗ್ ಸಿಗ್ತೈತಿ, ಆಫ್ಲೈನ್ ಕೋಚಿಂಗ್ ಕೂಡ ಸಿಗ್ತದ. ದೊಡ್ಡದೇನಾದ್ರೂ ಕಾಲೇಜ್ ಇದ್ರೆ, ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಏನಾದ್ರು ಇದ್ರೆ ಕಾಲೇಜಲ್ಲಿನೇ ಹೋಗಿ ಒಂದು ಟ್ರೈನಿಂಗ್ ಅನ್ನು ನಾವು ಮಾಡಿ ಕೊಡ್ತೀವಿ. ಕಾಲೇಜ್ ರಿಲೇಟೆಡ್ ಹೇಳ್ಬೇಕಂತಂದ್ರೆ ಒಂದೆರಡು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆಳ್ವಾಸ್ ಕಾಲೇಜು, ಕ್ರಿಯೇಟಿವ್ ಕಾಲೇಜು, ಎಕ್ಸೆಲ್ ಕಾಲೇಜು, ದಾವಣಗೆರೆ ಸಿದ್ಧಗಂಗಾ ಕಾಲೇಜು, ನಂತರ ಬಿಜಾಪುರದ ತುಂಗಳ ಕಾಲೇಜು, ಈ ತರ ಸುಮಾರು ಕಾಲೇಜುಗಳಲ್ಲಿ ನಾನು ಪರ್ಸನಲಿ ಹೋಗಿ ಒಂದು ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸಾಕಷ್ಟು ವರ್ಷಗಳಿಂದ. ಈ ವರ್ಷನೂ ಕೂಡ ಮಾಡಿದ್ದೀವಿ, ನೆಕ್ಸ್ಟ್ ಇಯರ್ ಕೂಡ ಮಾಡ್ತಾ ಇರ್ತೀವಿ. ಆಮೇಲೆ ಈಗ ಜನರಲ್ ಆಗಿ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬಂದು ನಿಮಗೆ ಒಂದು ಕೋಚಿಂಗ್ ಬೇಕಂತಂದ್ರೆ ನಮ್ಮ ಒಂದು ಕೋಚಿಂಗ್ ಎಲ್ಲಿ ಸಿಗ್ತದೆ ಅಂದ್ರೆ ನಿಮಗೆ ಧಾರವಾಡದಲ್ಲಿ ಸಿಗ್ತದೆ. ಧಾರವಾಡದಲ್ಲಿ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೋಚಿಂಗ್ ಸಿಗ್ತೈತೆ. 2 ಬ್ಯಾಚ್ ಆಗಿ ಮಾಡಿರ್ತೇವೆ ನಾವು. ಜನರಲಿ 2 ಬ್ಯಾಚ್, ಮುಂಚೆ 3 ಇತ್ತು, ಬಟ್ ಈಗ 2 ಬ್ಯಾಚ್ ಅನ್ನು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಆಫ್ಟರ್ CET ಎಕ್ಸಾಮ್ ಸ್ಟೂಡೆಂಟ್ಸ್ ಫ್ರೀ ಆಗ್ತಾರೆ. ಆಫ್ಟರ್ 10th ಎಕ್ಸಾಮ್, ಇದು PUC ಎಕ್ಸಾಮ್ ಮಾಡ್ತಾ ಇದ್ವಿ, ಅದು ಯಾಕಂದ್ರೆ ಈಗ ಅಷ್ಟು ಸ್ಟೂಡೆಂಟ್ಸ್ ಫ್ರೀ ಇರೋದಿಲ್ಲ. ಯಾಕಂದ್ರೆ ನೀಟಿಗೆ ಪ್ರಿಪೇರ್ ಆಗ್ತಿರ್ತಾರೆ, CET ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಆಫ್ಟರ್ CET ಎಕ್ಸಾಮ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಈ ವರ್ಷ ಏಪ್ರಿಲ್ 26 ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ 2ನೇ ಬ್ಯಾಚ್ ಆಫ್ಟರ್ ನೀಟ್ ಸ್ಟಾರ್ಟ್ ಆಗ್ತೈತಿ. ಆಫ್ಟರ್ ನೀಟ್ ಏನಿರ್ತೈತಿಲ್ಲ, ಅದು ವೆರಿ ಇಂಪಾರ್ಟೆಂಟ್ ಕೋರ್ಸ್. ಅದು ಒಂದು 5 ದಿವಸ ಗ್ಯಾಪ್ ಸಿಕ್ಕರೂ ಕೂಡ ಅಥವಾ 3 to 4 days ಗ್ಯಾಪ್ ಸಿಕ್ಕರೂ ಕೂಡ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅತಿ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಏನೇನು ಬೇಕಲ್ಲ ಎಲ್ಲ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ತೈತೆ. ನಿಮಗೆ ಫುಲ್ ಆಗಿ ಕೋಚಿಂಗ್ ಮಾಡಿಬಿಟ್ಟು ಪೂರ್ತಿಯಾಗಿ ಸಿಲೆಬಸ್ ಅನ್ನು ಕವರ್ ಮಾಡಿ ಅತಿ ಹೆಚ್ಚು ಸ್ಕೋರ್ ಮಾಡೋ ತರ ಒಂದು ಟ್ರೈನಿಂಗ್ ನಮ್ಮಲ್ಲಿ ನಿಮಗೆ ಸಿಗ್ತದ. ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರಿತಾ ಇದಿರಲ್ಲ, ಧಾರವಾಡದಲ್ಲಿ ಗುರುಕುಲ್ ಕರಿಯರ್ ಅಕಾಡೆಮಿ ಒಂದು ಅಕಾಡೆಮಿ ಇದೆ ಧಾರವಾಡದಲ್ಲಿ. ಅತಿ ಒಂದು ದೊಡ್ಡದಾದಂಥ ಇನ್ಸ್ಟಿಟ್ಯೂಟ್. ಅಲ್ಲಿ ನಿಮಗೆ IAS KS ಕೋಚಿಂಗ್ ಎಲ್ಲ ಸಿಗ್ತದ, PSI ಕೋಚಿಂಗ್ ಸಿಗ್ತೈತಿ, ಆಮೇಲೆ 10th ಕೋಚಿಂಗ್ ಕೂಡ ಸಿಗ್ತೈತಿ. ಈ ವರ್ಷದಿಂದ ಅವ್ರದ್ದೊಂದು PUC ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ನಮ್ಮ ಒಂದು ಕೋಚಿಂಗ್ ನಿಮಗೆ ಸಿಗ್ತದ. ಬೇಕಂತಂದ್ರೆ ನೀವು ವಿಸಿಟ್ ಮಾಡಬಹುದು. ಎಲ್ಲಿದೆ ಅಂತಂದ್ರೆ ನಿಯರ್ ದಾಸನಕೊಪ್ಪ ಸರ್ಕಲ್, ಕೆಳಗೆರೆ ರೋಡ, ಧಾರವಾಡ. ಅಲ್ಲಿ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ನಿಮ್ಗೆ ಅದು ಕೋಚಿಂಗ್ ಸಿಗ್ತದೆ. ಇದು ಒಂದಾಯ್ತು. ಆಮೇಲೆ ಕ್ಲಾಸಸ್ಗೆ ನೀವು ಬರ್ತೀನಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಂಬರ್ ಇದಾವೆ ಇಲ್ಲಿ, 2 ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ರಿ. ಆಮೇಲೆ ಧಾರವಾಡದಲ್ಲಿ ಏನಂತಂದ್ರೆ ನಿಮಗೆ ಹಾಸ್ಟೆಲ್ ಸಮಸ್ಯೆ ಇಲ್ಲ. ಹುಡುಗರೇ ಆಗಲಿ ಅಥವಾ ಹುಡುಗಿಯರಾಗಲಿ, ನೀವು ಫೀಲ್ ಫ್ರೀ ಟು ಕಮ್ ಧಾರವಾಡ. ಅಲ್ಲಿ ನಿಮಗೆ ಹಾಸ್ಟೆಲ್ ಈಸಿಯಾಗಿ ಸಿಗ್ತಾವೆ. ನಮ್ಮ ಥ್ರೋನು ಇದಾವೆ ಅಥವಾ ನೀವು ಓನ್ ಆಗಿನೂ ಬೇಕಂತಂದ್ರೆ ಅಲ್ಲಿ ಸಾಕಷ್ಟು ಪೇಯಿಂಗ್ ಗೆಸ್ಟ್ಗಳು ಸಿಗ್ತಾವೆ, ಹಾಸ್ಟೆಲ್ಗಳು ಸಿಗ್ತಾವೆ. ನೀವು ಸೆಕ್ಯೂರ್ ಆಗಿ ಅಲ್ಲಿ ಉಳ್ಕೊಂಡು ಉತ್ತಮವಾದ ಒಂದು ಪ್ರಿಪ್ರೇಷನ್ನ ಮಾಡ್ಬೋದು. ನಿಮ್ಗೆ ಗೊತ್ತಿದೆ, ಧಾರವಾಡದಲ್ಲಿ ಸುಮಾರು ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಎಲ್ಲ ರೇಂಜಲ್ಲಿ ನಿಮ್ಗೆ ಹಾಸ್ಟೆಲ್ ಸಿಗ್ತಾವೆ. ಅತಿ ಕಡಿಮೆ ದರದಲ್ಲಿ ಕೂಡ ಸಿಗ್ತಾವೆ, ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವು ಕೂಡ ಸಿಗ್ತಾವೆ. ಹೀಗಾಗಿ ಈಸಿಯಾಗಿ ನೀವು ಅಲ್ಲಿ ಬಂದ್ಬಿಟ್ಟು ಪ್ರಿಪ್ರೇಷನ್ ಅನ್ನ ಮಾಡಬಹುದು. ಇದೊಂದು ಸಣ್ಣ ಮಾಹಿತಿ ಇವತ್ತಿನ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಲ್ಲ ಕಾಂಟ್ಯಾಕ್ಟ್ ಮಾಡ್ರಿ, ಜಾಯ್ನ್ ಆಗ್ರಿ. ಉತ್ತಮವಾದಂಥ ಸ್ಕೋರು ನಾವು ನಿಮಗೆ ಮಾಡಿಸಿ ಕೊಡ್ತೇವೆ. ಧನ್ಯವಾದಗಳು.